ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕರ್ಣ ಸೀರಿಯಲ್ ಇದೀಗ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿತಿರ್ತಕ್ಕಂಥ ಸೀರಿಯಲ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಖ್ಯಾತ ನಟಿಯ ಮನೆಯಲ್ಲಿ ಕರ್ಣ ಸೀರಿಯಲ್ನ ನೇದೇ ನಿತ್ಯ ಮನೆಯ ಶೂಟಿಂಗ್ ನಡೀತಾ ಇದೆ. ಹಾಗಾದರೆ ಆ ಮನೆ ಯಾರ್ದು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಕರ್ಣ ಧಾರಾವಾಹಿ ಇಷ್ಟ ಅನ್ನೋಂಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಟಿಆರ್ಪಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಕರ್ಣ ಧಾರಾವಾಹಿಯಲ್ಲಿ ನೇದೇ ನಿತ್ಯ ಮನೆಯನ್ನ ನೀವು ನೋಡಿರ್ತೀರಾ. ಆ ಮನೆ ಎಲ್ಲರ ಗಮನ ಸೆಳೆದಿದೆ. ನಿಧಿ ಹಾಗೂ ನಿತ್ಯ ಮಿಡಲ್ ಕ್ಲಾಸ್ ಹುಡುಗಿಯರಾಗಿದ್ದು ಮನೆ ಪಕ್ಕ ಹಳ್ಳಿ ಸ್ಟೈಲ್ನಲ್ಲಿದೆ. ಬೆಂಗಳೂರಿನಲ್ಲೇ ಈ ಮನೆ ಇರೋದು ಅನ್ನೋದನ್ನ ನೀವು ನಂಬಲೇಬೇಕು. ಹೌದು, ತುಂಬಾ ಸರಳವಾಗಿ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಬಿಂಬಿಸೋ ರೀತಿಯಲ್ಲಿ ಈ ಮನೆಯನ್ನ ಕಟ್ಟಿಸಲಾಗಿದ್ದು ಈ ಮನೆಯಲ್ಲಿ ನೂರಾರು ವಿಶೇಷತೆಗಳು ಇದೆ. 1.5 ವರ್ಷಗಳ ಕಾಲ ಈ ಮನೆಯನ್ನು ಕಟ್ಟಲಾಗಿದ್ದು ಹಣ ಇಲ್ಲ ಅನ್ನೋ ಕಾರಣಕ್ಕೆ 3 ತಿಂಗಳು ಈ ಮನೆ ಶೂಟಿಂಗ್ ನಿಲ್ಲಿಸಲಾಗಿತ್ತಂತೆ. ಅಡುಗೆ ಮನೆಗೆ ಗೋಡೆ ಇಲ್ಲ. ಮನೆಯ ಎಂಟ್ರಿ, ದೇವರ ಮನೆ, ಡೈನಿಂಗ್ ಹಾಲ್ ಕೂಡ ಯಾವುದಕ್ಕೂ ಗೋಡೆಯೇ ಇಲ್ಲ. ಅಡುಗೆ ಮನೆಗೆ ಸ್ವಲ್ಪ ಮಾಡರ್ನ್ ಟಚ್ ಕೊಡಲಾಗಿದೆ. ಈ ಮನೆಯಲ್ಲಿ ಸೂರ್ಯನ ಬೆಳಕು ನೇರವಾಗಿ ಬೀಳಲಿದ್ದು ಇಲ್ಲಿ ತೊಟ್ಟಿ ಮನೆ ಡಿಸೈನ್ ಕೂಡ ಇದೆ. ಒಮ್ಮೆ ಪಾಂಡಿಚೇರಿಯ ದೇವಸ್ಥಾನದಲ್ಲಿರುವ ಬಾಗಿಲನ್ನು ಮಾರಲು ಇಟ್ಟಿದ್ರು. ಆ ದೇಗುಲದ ಬಾಗಿಲನ್ನು ಖರೀದಿ ಮಾಡಿ ತಂದು ಇಲ್ಲಿ ಹಾಕಲಾಗಿದೆಯಂತೆ. ಈ ದೇವರ ಮನೆ ನಿಜಕ್ಕೂ ವಿಶೇಷ ಅಂತ ಹೇಳಬಹುದು. ದೇವಸ್ಥಾನದ ಥರ ಈ ರೂಮ್ ಇದೆ ಅನ್ನಬಹುದು. ಈ ದೇವರ ಮನೆ ಮೇಲೆ ಯಾರೂ ಕೂಡ ನಡಿಬಾರ್ದು, ಬೆಡ್ರೂಮ್ ಕೂಡ ಮಾಡಿಕೊಳ್ಬಾರ್ದು ಅಂತ ದೇವರ ಮನೆಯನ್ನು ಕೋಣೆ ಥರವೇ ಕಟ್ಟಿಸಿಲ್ಲ, ಆದರೆ ಬಾಗಿಲು ಮಾತ್ರ ಇಟ್ಟಿದ್ದಾರೆ. ಇನ್ನು ಈ ಒಂದು ವಿಶೇಷವಾದ ಮನೆಯಲ್ಲಿರುವ ಬಾಗಿಲುಗಳು, ಕಂಬಗಳು ಪ್ರತಿಯೊಂದಕ್ಕೂ ಒಂದೊಂದು ಕಥೆ ಇದೆಯಂತೆ. ಅಷ್ಟೇ ಅಲ್ಲದೆ ಸುಂದರವಾದ ಉಯ್ಯಾಲೆ ಕೂಡ ಇರೋದು ವಿಶೇಷ ಅಂತ ಹೇಳ್ಬೋದು. ಅಲ್ಲದೆ ಸುಂದರವಾದ ಮನೆ ಇರೋದು ವಿಶೇಷ ಅಂತ ಹೇಳಬಹುದು. ಅಂದಹಾಗೆ ಈ ಮನೆ ಇನ್ಯಾರ್ದು ಅಲ್ಲ, ನಟಿ ಪದ್ಮಜಾ ರಾವ್ ಅವರ ಮನೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಅತ್ತೆಯ ಪಾತ್ರ ನಿಭಾಯಿಸ್ತಿರ್ತಕ್ಕಂಥ ಪದ್ಮಜಾ ರಾವ್ ಅವರ ಮನೆ ಇದು. ಪದ್ಮಜಾ ರಾವ್ ಅವರ ಮನೆಯ ಗೃಹ ಪ್ರವೇಶದ ಟೈಮ್ನಲ್ಲಿ ತೆಗೆದ ಫೋಟೋಗಳನ್ನು ನೀವು ನೋಡ್ತಾ ಇರಬಹುದು. 20 ವರ್ಷಗಳಿಂದ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದಂತಹ ಪದ್ಮಜಾ ರಾವ್ ಅವರು ಇದೀಗ ಮನೆ ಕಟ್ಟಿದ್ದು 10 ವರ್ಷಗಳು ಕಳೆದಿದೆ. ನಟಿ ವೈಶಾಲಿ ಕಾಸರವಳ್ಳಿ ಅವರು ಪದ್ಮಜಾಗೆ ಮನೆ ಕಟ್ಟಲು ಸಾಕಷ್ಟು ಸಲಹೆ ನೀಡಿದ್ರಂತೆ. ಒಂದು ಕಡೆ ಪದ್ಮಜಾಗೆ ಎತ್ತಿನ ಗಾಡಿ ಚಕ್ರ ಕಂಡಿತ್ತು, ಅದನ್ನು ತಂದು ಮನೆಯ ಗೇಟ್ ಮಾಡಿಕೊಂಡಿದ್ದಾರೆ. ಮೂಡಲ ಮನೆ ಧಾರಾವಾಹಿಯ ಮನೆ ರೀತಿ ನಮ್ಮ ಮನೆ ಕಟ್ಟಬೇಕು ಅನ್ನೋದು ಪದ್ಮಜಾ ರಾವ್ ಅವರ ಆಸೆಯಾಗಿತ್ತಂತೆ. ಅಷ್ಟೇ ಅಲ್ಲದೆ ವಾಡಿಗಳ ಸ್ಫೂರ್ತಿ ಪಡೆದು ಈ ಮನೆ ಕಟ್ಟಲಾಗಿದೆ. 40-60 ಸೈಟ್ ಇರುವ ಮನೆ ಇದಾಗಿದ್ದು ಮನೆ ತುಂಬ ಫುಲ್ ಗಾರ್ಡನ್ ಮಾಡ್ಕೊಂಡಿದ್ದಾರಂತೆ. ಒಟ್ಟಲ್ಲಿ ವಿಭಿನ್ನವಾಗಿದೆ ಅಂತ ಹೇಳಬಹುದು. ಹಳ್ಳಿ ಮನೆ ಸ್ಟೈಲ್ನಲ್ಲೇ ಈ ಮನೆ ಇರೋದು ಮತ್ತೊಂದು ವಿಶೇಷ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.